ಹಾಯ್ ಎಲ್ರಿಗೂ ಹ್ಯಾಪಿ ಸಂಡೇ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು 9ನೇ ದಿನ, 9 ಡೇಸ್ ಆಯಿತು. ನನ್ನ ವೆಯ್ಟ್ ಎಷ್ಟು ಕಮ್ಮಿ ಆಗಿದೆ, ಹಾಗೆಯೇ ಇವತ್ತಿನ ರೆಸಿಪಿ ಎಲ್ಲ ಯಾವ ಥರ ಇದೆ, ಹಾಗೆ ಹೆಲ್ದಿ ಡ್ರಿಂಕ್ ಯಾವ ಥರ ಇದೆ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಅಂತೂ ಇದ್ದೇ ಇರುತ್ತೆ, ಹಾಗಾಗಿ ಸ್ಪೆಷಲ್ ಕೂಡ ಆಗಿದೆ. ಹಾಗೆಯೇ ಯಾರಿಗೆಲ್ಲ ಈ ನನ್ನ ವಿಡಿಯೋಸು ನಿಮಗೆ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದೆ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹಾಗೆಯೇ ಲೈಕ್ ಪಕ್ಕ ಹೈಪ್ ಅಂತಿದೆ ಆಯಿತಾ, ಹೈಪ್ ಅನ್ನೋದಿದೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಿಮಗೆ ಇಷ್ಟ ಆದರೆ, ನನ್ನ ವಿಡಿಯೋಸ್ ಇಷ್ಟ ಆದರೆ ಅಲ್ಲಿ ಒಂದು ನಂಬರ್ಸ್ ಅಂತ ಬರುತ್ತೆ, ಆ ನಂಬರ್ಸ್ನ ನೀವು ಕ್ಲಿಕ್ ಮಾಡ್ಬೋದು. ಅಂದರೆ ನನಗೆ ಪಾಯಿಂಟ್ಸ್ ಸಿಗುತ್ತೆ ಅದರಿಂದ ಅಷ್ಟೇ. ಆ ಪಾಯಿಂಟ್ಸ್ನ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಇಷ್ಟ ಆದರೆ ವಿಡಿಯೋ ನಿಮಗೆ ತುಂಬ ಖುಷಿ ಅಂತ ಅನ್ನಿಸ್ತಿದೆ, ಯೂಸ್ಫುಲ್ ಅಂತ ಅನ್ನಿಸ್ತಿದೆ ಅಂದರೆ ಹೈಪ್ ಲೈಕ್ ಪಕ್ಕ ನೀವು ನೋಡಿದರೆ ಹೈಪ್ ಅಂತ ಕಾಣಿಸುತ್ತೆ. ನಾನು ಇಲ್ಲಿ ಬೆಲ್ ಬಟನ್ ಹೈಪ್ ಅಂತ ಕೂಡ ತೋರಿಸ್ತಾ ಇದ್ದೀನಿ, ಅದಕ್ಕೆ ಕ್ಲಿಕ್ ಮಾಡಿ ನೀವು ಪಾಯಿಂಟ್ಸ್ನ ಕೂಡ ನನಗೆ ಕೊಡ್ಬೋದು. ಈ ಥರ ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗೆ ಎದ್ದಿದ್ದೀನಿ, 6 o'clock ಆಗಿದೆ ನಾನು ಇದ್ದಾಗ. ಹಾಗೆಯೇ ಎದ್ದ ತಕ್ಷಣ ಮಾಮೂಲಿ ಚಿಯಾ ಸೀಡು, ಅದ್ರ ಜೊತೆಗೆ ಬಿಸಿನೀರು ಕೂಡ ಇಟ್ಕೊಂಡು ಇನ್ನು ಚಿಯಾ ಸೀಡನ್ನ ಕುಟ್ಕೋತೀನಿ. ಅದಾದಮೇಲೆ ಮಾಮೂಲಿ ಹೆಲ್ತಿ ಡ್ರಿಂಕ್ ಇದ್ದಿದ್ದೆ, ನೆಲ್ಲಿಕಾಯಿ ಜ್ಯೂಸನ್ನ ಯಾವತ್ತೂ ಬಿಡಲ್ಲ ನಾನು. ಸೀಸನ್ ಮುಗಿಯೋವರೆಗೂ ನೆಲ್ಲಿಕಾಯಿ ಜ್ಯೂಸ್ ಡೈಲಿ ಇದ್ದಿದ್ದೆ, ಅದನ್ನು ಕುಡಿತೀನಿ ಆಯಿತಾ. ಹಾಗಾಗಿ ನೆಲ್ಲಿಕಾಯಿ ಜ್ಯೂಸ್ನ ಜೊತೆಲೆ ಮಾಡ್ಕೋತಾ ಇದ್ದೀನಿ. ಇನ್ನು ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ನಿಜವಾಗ್ಲೂ ತುಂಬಾ ಯೂಸ್ ಆಗುತ್ತೆ. ಡೈಲಿ ನೆಲ್ಲಿಕಾಯಿ ಜ್ಯೂಸನ್ನ ಕುಡೀರಿ. ಅದಾಗಲ್ಲ, ನಮ್ಮ ಕಡೆ ಸಿಗಲ್ಲ ನೆಲ್ಲಿಕಾಯಿ ಜ್ಯೂಸು ಅನ್ನೋರು ಪರವಾಗಿಲ್ಲ, ಬೇರೆ ಯಾವ ಜ್ಯೂಸ್ ಆದರೂ ಕುಡ್ಕೋಬೋದು. ಬಟ್ ನೆಲ್ಲಿಕಾಯಿ ಜ್ಯೂಸು ಅಂತ ಹೇಳಿದರೆ ನಿಜವಾಗ್ಲೂ ಭೂಮಿಯಲ್ಲಿ ಸಿಗುವಂಥ ಅಮೃತ ಅಂದರೆ ನೆಲ್ಲಿಕಾಯಿ ಜ್ಯೂಸ್ ಅಂತಲೇ ಹೇಳ್ತೀನಿ. ಅಷ್ಟು ಯೂಸ್ಫುಲ್ ಅನಿಸುತ್ತೆ ನಿಮ್ಮ ಸ್ಕಿನ್ಗೆ, ಹೇರ್ಗೆ, ಅದಲ್ಲದೆ ನಿಮ್ಮ ಬಾಡಿಗೂ ಕೂಡ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಪವರ್ ತುಂಬ ಜಾಸ್ತಿ ಆಗುತ್ತೆ. ತುಂಬಾ ವಿಟಮಿನ್ ಸಿ ಇರೋದ್ರಿಂದ ತುಂಬಾ ಒಳ್ಳೆಯದಿದು ನೆಲ್ಲಿಕಾಯಿ. ಹಾಗಾಗಿ ನೆಲ್ಲಿಕಾಯಿ ಜ್ಯೂಸನ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅಕಸ್ಮಾತ್ ನಿಮಗೆ ನಿಮ್ಮ ಕಡೆ ಎಲ್ಲ ಸಿಗ್ತಾ ಇಲ್ಲ ಅಂದರೆ ಪರವಾಗಿಲ್ಲ, ಮಾಮೂಲಿ ಇರೋವಂಥ ಜ್ಯೂಸ್ಗಳೇ ತುಂಬ ಜ್ಯೂಸ್ಗಳಿದೆ. ಯಾವ ಜ್ಯೂಸ್ ಬೇಕೋ ಆ ಜ್ಯೂಸ್, ಹೆಲ್ದಿ ಡ್ರಿಂಕು ನಿಮಗೆ ಇಷ್ಟ ಆದರೆ ಜ್ಯೂಸ್ ಮಾಡ್ಕೊಳ್ಳಿ, ಇಷ್ಟ ಆಗಲಿಲ್ಲ ಅಂದರೆ ಅದನ್ನೇ ಪಲ್ಯ ಮಾಡ್ಕೊಂಡಾಗಲಿ, ಏನಾದರೂ ಒಂದು ಅವತ್ತಿನ ದಿನಕ್ಕೆ ಯಾವ್ದಾದ್ರು ಒಂದು ತರಕಾರಿ ಪಲ್ಯನೋ ಏನೋ ಒಂದು ಮಾಡಿಕೊಂಡು ಆ ಥರನೇ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಆಗಲಿ ಈ ಥರ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಜ್ಯೂಸ್ನೇ ಕುಡಿಬೇಕು ಅಂತ ಏನಿಲ್ಲ, ಆದಷ್ಟು ಜ್ಯೂಸ್ ಕುಡಿಯೋದಕ್ಕಿಂತ ಹಾಗೆ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ. ಜ್ಯೂಸಿಂದ ಅಷ್ಟು ಎಫೆಕ್ಟ್ ಬೀಳಲ್ಲ, ಅಂದರೆ ಬೇಗ ಹಸುವಾಗುತ್ತೆ ಜ್ಯೂಸ್ ಕುಡಿದ್ರೆ. ಅದೇ ಹಾಗೆಯೇ ತಿಂದರೆ ಹಸು ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ ಆ ಥರ ಹೇಳ್ತೀವಿ. ಹಾಗೆಯೇ ವೆಯ್ಟ್ ಜಾಸ್ತಿ ಆಗೋದು ಯಾವ್ಯಾವ ಕಾರಣಕ್ಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಒಬ್ಬೊಬ್ಬರಿಗೆ, ನಮ್ಮ ಲೇಡೀಸಲ್ಲಿ ತುಂಬ ಜನಕ್ಕೆ ಡೆಲಿವರಿ ಎಲ್ಲ ಮಗು ಆದಮೇಲೆ ವೆಯ್ಟ್ ಜಾಸ್ತಿ ಆಗ್ತಾ ಬರುತ್ತೆ, ತುಂಬಾ ಜಾಸ್ತಿ ದಪ್ಪ ಆಗ್ತೀವಿ. PCOD ಸಮಸ್ಯೆ ಇರೋರು ಕೂಡ ಈ ಥರ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ತುಂಬ ಯೋಚನೆ ಮಾಡೋರು, ನಿದ್ದೆ ಸರಿಯಾಗಿ ಮಾಡಲ್ಲ ಅನ್ನೋರು, ತುಂಬ ಸ್ಟ್ರೆಸ್ ತಗೊಳ್ಳೋ ಅಂಥವ್ರಿಗೂ ಕೂಡ ವೆಯ್ಟ್ ಜಾಸ್ತಿ ಆಗೋವಂಥ ಸಮಸ್ಯೆ ಇದ್ದೇ ಇರುತ್ತೆ. 3 ಕಾರಣಗಳಿಂದ ಆದಷ್ಟು ವೆಯ್ಟ್ ಜಾಸ್ತಿ ಆಗುತ್ತೆ. ನೀವು ಸಣ್ಣ ಆಗಬೇಕು ಅನ್ನೋದಾದರೆ ನೀವು ಯಾವ ಕಾರಣಕ್ಕೋಸ್ಕರ ದಪ್ಪ ಆಗಿದ್ದೀರಾ ಅನ್ನೋ ಮೂಲನ ನೀವು ತಿಳ್ಕೊಬೇಕು. ಅಂದರೆ ನೀವು ಪ್ರೆಗ್ನೆನ್ಸಿ ಟೈಮಲ್ಲಿ ಮಗು ಆದಮೇಲೆ ದಪ್ಪ ಆಗಿದ್ದೀರಾ, ಇಲ್ಲ PCOD ಸಮಸ್ಯೆ ಇರೋದ್ರಿಂದ ದಪ್ಪ ಆಗಿದ್ದೀರಾ, ಅಥವಾ ನಾನು ತುಂಬ ಸ್ಟ್ರೆಸ್ ತೊಗೋತೀನಿ, ನಿದ್ದೆ ಮಾಡ್ತಾ ಇಲ್ಲ, ಅದಕ್ಕೆ ಈ ಥರ ದಪ್ಪ ಆಗಿದ್ದೀನಾ ಅಂತ ನಿಮ್ಮಲ್ಲಿ, ನಿಮ್ಮ ಇದರಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಮೊದಲು ನೀವು ಕಂಡಿಡ್ಕೋಬೇಕಾಗುತ್ತೆ. ಅದಾದಮೇಲೆ ನೀವು ವೆಯ್ಟ್ ಲಾಸ್ ಯಾವ ಥರ ಮಾಡಬೇಕು. ನನಗೆ PCOD ಇದೆ ಅನ್ನೋದಾದರೆ, ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ವೆಯ್ಟ್ ಲಾಸ್ನ ನೀವು ಮಾಡ್ತಾ ಬರಬೇಕು. ಇಲ್ಲ ನಂದು ಪಾಪು ಆದಮೇಲೆ ಬಾಣಿತನ ಎಲ್ಲ ಆಯಿತು, ಅದಾದಮೇಲೆ ನಾನು ಇಷ್ಟು ದಪ್ಪ ಆಗಿದ್ದೀನಿ ಅಂದರೆ, ತುಂಬಾ ಫ್ಯಾಟ್ ಇದೆ ಅಂತ ಆದರೆ ವೆಯ್ಟ್ ಲಾಸ್ನ ಮಾಡ್ಕೊಬನ್ನಿ. ನಿಮಗೆ ಸ್ಟ್ರೆಸ್ ಇದೆ ಅದಕ್ಕೋಸ್ಕರ ನೀವು ದಪ್ಪ ಆಗಿದ್ದೀರಾ ಅನ್ನೋದಾದರೆ ಮೊದಲು ಅದನ್ನು ಕಮ್ಮಿ ಮಾಡ್ಕೋಬೇಕು. ಹಾಗಾಗಿ ಅದರ ಮೂಲನ ಮೊದಲು ಸರಿಯಾಗಿ ತಿಳ್ಕೊಳ್ಳಿ. ಬಟ್ ಮೆಥಡ್ ಎಲ್ಲ ಒಂದೇ, ಸಣ್ಣ ಆಗೋದು, ಯಾವ ಥರ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಮೆಥಡು ಒಂದೇ ಆಗಿರುತ್ತೆ. ಯಾವ ರೀತಿ ಅಂದರೆ ನಾನು ಹೇಳ್ತೀನಲ್ವ, ಡೈಲಿ ಫುಡ್ಡು, ನಮ್ಮ ಹೆಲ್ತಿ ಫುಡ್ಡಲ್ಲಿ ಯಾವ್ಯಾವ ರೀತಿ ತೊಗೋಬೇಕು ಅನ್ನೋದು ಆಗಿರುತ್ತೆ. ಬಟ್ PCOD ಮತ್ತು ಸ್ಟ್ರೆಸ್ಸಿಂದ ಆಗಿದೆ ಅನ್ನೋದಾದರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಲೇಬೇಕು ಸ್ವಲ್ಪ. ಹಾಗೆಯೇ ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ಸ್ ಕೂಡ ಇದೆ. ನನಗೆ ಸುಮಾರು ಕಮೆಂಟ್ಸ್ ಕೂಡ ಬಂದಿದೆ ಈ ರೀತಿ, ಸಿಸ್ಟರ್ ನೀವು ಎಷ್ಟೊತ್ತಿಗೆ ತಿಂಡಿ ತೊಗೋತೀರಾ, ಎಷ್ಟೊತ್ತಿಗೆ ಜ್ಯೂಸ್ ತೊಗೋತೀರಾ, ಹಾಗೆಯೇ ಎಷ್ಟೊತ್ತಿಗೆ ಲಂಚ್ ಮಾಡ್ತೀರಾ, ಎಷ್ಟೊತ್ತಿಗೆ ನೈಟ್ ಊಟ ತಿಂತೀರಾ ಅನ್ನೋದು ನಿಮ್ಮ ಡೌಟ್ಸು. ಹಾಗೆ ಟೈಮಿಂಗ್ಸ್ ಕೂಡ ಹೇಳಿ ನನಗೆ ಅಂತ ಕಮೆಂಟ್ಸ್ ಕೂಡ ಹಾಕಿದ್ದೀರಾ. ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ನಮ್ಮ ಲೈಫ್ ಸ್ಟೈಲೇ ಬೇರೆ ಇರುತ್ತೆ. ನಮ್ಮಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿರ್ತಾರೆ, ನಿಮಗೆ ಒಂದೊಂದು ಸಲ ಸ್ಕೂಲ್ಗೆ ಹೋಗೋ ಮಕ್ಕಳಿರಲ್ಲ. ಇನ್ನು ನಿಮ್ಮದು ಚಿಕ್ಕ ಏಜು ಅನ್ನೋದಾದರೆ, ಅಥವಾ ತುಂಬ ದೊಡ್ಡ ಮಕ್ಕಳಿದ್ದಾರೆ, ನನಗೆ ತುಂಬ ಬರ್ಡನ್ ಇಲ್ಲ ಅನ್ನೋದಾದರೆ, ಈ ಥರ ಏನಾದ್ರು ಒಂದೊಂದು ಸ್ವಲ್ಪ ಚೇಂಜಸ್ ಇರುತ್ತಲ್ವ, ಅದರಿಂದ ಹೇಳ್ತಾ ಇದ್ದೀನಿ ನಾನು. ಈ ವಿಚಾರನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಮಕ್ಕಳು ಕಳಿಸೋದು ಅದು ಇದು ಅಂತ ಇರುತ್ತೆ. ನನ್ನ ಟೈಮಿಗೆ ಸರಿಯಾಗಿ ನಾನು ಏನೇನು ತೊಗೋಬೇಕು ಅಂತ, ಟೈಮಿಂಗ್ಸು ಅಂತ ನಾನು ಫಿಕ್ಸ್ ಮಾಡ್ಕೊಳ್ಳಲ್ಲ. ಆ ಟೈಮಿಗೆ ಯಾವಾಗ ಟೈಮ್ ಫ್ರೀ ಆಗ್ತೀನಿ ಆ ಟೈಮಲ್ಲಿ ನಾನು ಜ್ಯೂಸಿಂದ, ತಿಂಡಿಯಿಂದ ಪ್ರತಿಯೊಂದು ನನ್ನ ಟೈಮ್ಗೆ ನಾನು ಸೆಟ್ ಮಾಡಿಕೊಂಡು, ನನ್ನ ಕೆಲಸ ಎಲ್ಲ ಮಾಡಿಕೊಂಡು, ಅದೆಲ್ಲ ಮಕ್ಕಳನ್ನೆಲ್ಲ ಹೊರಡಿಸಿ ಕಳಿಸಿ, ಮನೆ ಕೆಲಸ ಎಲ್ಲ ಮಾಡಿ ಒರೆಸಿ ಗುಡಿಸಿ ಎಲ್ಲ ಆದಮೇಲೆ ನಾನು ತಿಂಡಿನ ತಿಂತೀನಿ ಆಯಿತಾ. ನಿಮಗೆ
ಟೈಮ್ ಯಾವ ಥರ ಇರುತ್ತೆ, ನಿಮಗೆ ನಿಮ್ಮ ಹಸಿವು ಯಾವ ಥರ ಇರುತ್ತೆ, ನಿಮ್ಮ ಹೊಟ್ಟೆ ಎಷ್ಟು ಬೇಗ ಹಸಿವಾಗುತ್ತೆ, ನೀವು ಎಷ್ಟೊತ್ತಿಗೆ ಹೇಳ್ತೀರಾ, ನೀವು ಜ್ಯೂಸ್ ಕುಡಿದು ಎಷ್ಟೊತ್ತಿಗೆ ಗ್ಯಾಪ್ ಇಡ್ತೀರಾ, ಅದು ನಿಮಗೆ ಸಂಬಂಧಪಟ್ಟಿರುತ್ತೆ ಆಯಿತಾ. ನಿಮಗೆ ಯಾವಾಗ ಹಸಿವಾಗುತ್ತೆ ಆವಾಗ ತಿನ್ನಿ, ಓಕೆನಾ. ಬ್ರೇಕ್ಫಾಸ್ಟಿಗೆ ನಾನು ಒಂದೊಂದು ದಿನ 9 ಗಂಟೆಗೆ ಮಾಡ್ತೀನಿ, ನೀವು ಒಂದೊಂದು ದಿನ 10 ಗಂಟೆಗೆ ಮಾಡ್ತೀರಾ, ಇಲ್ಲ 8 ಗಂಟೆಗೆ ಮಾಡ್ತೀರಾ, 8:30 ಮಾಡ್ತೀರಾ, 9 o'clockಗೆ ಮಾಡ್ತೀರಾ ಅನ್ನೋದಾದರೆ ಮಧ್ಯಾಹ್ನ ಇಂಥ ಟೈಮ್ಗೆ ತಿನ್ನಬೇಕು. ಒಂದೊಂದು ಸಲ ಬೆಳಗ್ಗೆ ಟೈಮ್ ಲೇಟ್ ಆಗಿರುತ್ತೆ, 11 o'clockಗೆ ತಿಂಡಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಈಗ ಮಧ್ಯಾಹ್ನ ನಾನು ಹೇಳಿರ್ತೀನಿ 2 o'clockಗೆ ಊಟ ಮಾಡ್ತೀನಿ ಅಂತ. ನನ್ನ ಫುಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ಡೀಟೇಲ್ಸ್ ಹೇಳಿರ್ತೀನಿ ಅಲ್ವಾ. ಹೌದು ಸಿಸ್ಟರ್, ಆ ಥರ ಹೇಳಿದ್ದಾರೆ ಡಯಟ್ ಫುಡ್ಡು 2 o'clockಗೆ ತಿನ್ನಬೇಕು ಅಂದ್ಬಿಟ್ಟು. ನೀವು 11 ಗಂಟೆಲಿ ತಿಂಡಿ ತಿಂದಿರ್ತೀರ, ಮತ್ತೆ ಹಸಿವೆ ಇರಲ್ಲ, 2 o'clockಗೆ ಊಟ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಇದು ತುಂಬಾ ಡಿಫಾಲ್ಟ್ ಆಗುತ್ತೆ, ನಿಮಗೆ ವೆಯ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ವೆಯ್ಟ್ ಲಾಸ್ ಆಗಲ್ಲ. ನಿಮಗೆ ತಿಂಡಿ ತಿಂದು ಯಾವಾಗ ಹಸಿವು ಅಂತ ಆಗುತ್ತೆ ಆ ಟೈಮಲ್ಲಿ ನೀವು ಊಟ ತಗೊಳ್ಳಿ. ಆ ಟೈಮಲ್ಲಿ ನೀವು ಸ್ವಲ್ಪ ಫ್ರೂಟ್ ತೊಗೊಳ್ಳಿ. ಅಲ್ಲ ಬೆಳಗ್ಗೆ ಬೇಗ ತಿಂಡಿ ತಿಂದಿದ್ದೀನಿ, 11 ಗಂಟೆಗೆ ನನಗೆ ಹಸಿವಾಗ್ತಿದೆ ಅಂದರೆ ಊಟ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ. ಸ್ವಲ್ಪ ಸ್ನ್ಯಾಕ್ಸು, ಫ್ರೂಟ್ಸು ಅಥವಾ ಕುಕುಂಬರು ಇರುತ್ತೆ, ಸೌತೆಕಾಯಿ ಇರುತ್ತೆ, ಕ್ಯಾರೆಟ್ ಇರುತ್ತೆ, ಆ ಕ್ಯಾರೆಟು, ಸೌತೆಕಾಯಿ ಅಥವಾ ಫ್ರೂಟ್ಸು ಏನಾದರೂ ಒಂದು ಸಲಾಡ್ಸ್ನ ತೊಗೊಳ್ಳಿ. ಆಮೇಲೆ ಮತ್ತೆ ಹಸಿವಾದಾಗ ಮಧ್ಯಾಹ್ನದ ಲಂಚ್ನ ಮುಗಿಸ್ಕೊಳ್ಳಿ ಆಯಿತಾ. ಈ ಥರ ಮಾಡ್ಕೊಳ್ಳಿ. ನಾನು ಟೈಮಿಂಗ್ಸ್ ಏನಾದರೂ ಹೇಳಿದೆ ಅಂತ ನನ್ನ ಟೈಮಿಂಗ್ಸ್ಗೆ ನೀವು ಕೂಡ ಮಾಡಿಕೊಂಡು ಪಾಪ ನಿಮ್ಮ ವೆಯ್ಟ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆಯಿತಾ. ಈಗ ನಂದೊಂದು ಟೈಮಿಂಗ್ಸ್ ಹೇಳಿರ್ತೀನಿ, 9 o'clock, 2 o'clock, ಸಂಜೆ 7-7:30ಗೆಲ್ಲ ನನ್ನ ಊಟನ ಫಿನಿಷ್ ಮಾಡ್ಕೋತೀನಿ ಅಂತ ನಾನು ಹೇಳಿರ್ತೀನಿ. ಬಟ್ ನಿಮ್ಮ ಲೈಫ್ ಸ್ಟೈಲೇ ಸ್ವಲ್ಪ ಬೇರೆ ಇರುತ್ತೆ, ವರ್ಕ್ ಮಾಡ್ತಿರ್ತೀರ, ತುಂಬ ಜಂಜಾಟಗಳಿರುತ್ತೆ, ಮನೇಲೇ ತುಂಬ ಕೆಲಸಗಳು ಅದು ಇದು ಅಂತ ಇರುತ್ತೆ. ನಿಮಗೆ ಯಾವ ಥರ ಹಸಿವಿರುತ್ತೆ, ನಿಮಗೆ ಯಾವ ಥರ ತಿಂಡಿ ತಿನ್ನಬೇಕು ಅನಿಸುತ್ತೆ, ನಿಮಗೆ ಹಸಿವಾದಾಗ ಯಾವ ರೀತಿ ಊಟ ಮಾಡಬೇಕು ಅನಿಸುತ್ತೆ ಆ ರೀತಿ ಪ್ಲೀಸ್ ಊಟ ಮಾಡಿ ಆಯಿತಾ. ಈಗ ನಾನು ಹೇಳಿದೆ ಅನ್ನೋ ರೀತಿನೇ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ, ಇದರಿಂದ ನಿಮಗೆ ತುಂಬಾ ಯೂಸಸ್ ಆಗುತ್ತೆ. ನೀವು ಎಷ್ಟೊತ್ತು ಕೇಳ್ತೀರಾ, ಹೇಗೆ ಹೆಲ್ದಿ ಡ್ರಿಂಕು, ಚಿಯಾ ಸೀಡ್ ಎಲ್ಲ ಹೇಗೆ ತೊಗೋತೀರಾ, ಹಾಗೆ ಬ್ರೇಕ್ಫಾಸ್ಟ್ ಎಷ್ಟೊತ್ತಿಗೆ ತೊಗೋತೀರಾ, ಅದರ ತಕ್ಕನಾಗಿ ಮಧ್ಯಾಹ್ನ ಹಸಿವಾದಾಗ ಲಂಚ್ ಕೂಡ ಮಾಡ್ಕೊಳ್ಳಿ. ಆದರೆ ಒಂದು ಮಾತ್ರ ಹೇಳ್ತೀನಿ, ನೈಟು 8 o'clock ಮೇಲೆ ಊಟ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು 7-7:30ಗೆಲ್ಲ ನಿಮ್ಮ 6:30 ಆದರೂ ಪರವಾಗಿಲ್ಲ, ನಿಮ್ಮ ಊಟನ ಬೇಗ ಮುಗಿಸ್ಕೊಡಿ ಅಂತ ಇದೊಂದೊಂದು ಮಾತ್ರ ಕರೆಕ್ಟಾಗಿ ಹೇಳ್ತೀನಿ ಆಯಿತಾ. ಬೆಳಗ್ಗೆ ಮಧ್ಯಾಹ್ನದ ಊಟ ನಿಮ್ಮ ಇಷ್ಟದ ಪ್ರಕಾರ ನೀವು ಮಾಡ್ಕೊಳ್ಳಿ, ಬಟ್ ನೈಟ್ ಮಾತ್ರ ಇದೊಂದು ರೂಲ್ಸ್ನ ನೀವು ಬ್ರೇಕ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ನೈಟು ಊಟನ ಸೂರ್ಯ ಮುಳುಗೋ ಒಳಗಡೆ ನೀವು ಊಟನ ಮುಗಿಸ್ಕೊಡಿ. ಅಂದರೆ 6:30 to 7:30 ಒಳಗೆ ಯಾವಾಗ ಬೇಕಾದರೂ ನೀವು ಊಟನ ಮುಗಿಸ್ಕೊಡಿ. ಇಲ್ಲ ನಮ್ಮ ನೈಟು ಬೇಡ ಮೇಡಮ್, ಬೆಳಗ್ಗೆ ತಿಂಡಿ 11 o'clock ಮಾಡಿರ್ತೀನಿ, ಇನ್ನು ಸಂಜೆ 5 ಗಂಟೆ 4:15ಗೆಲ್ಲ ನಾನು ಊಟ ಮಾಡ್ತೀನಿ ಅನ್ನೋರು ಇನ್ನೂ ಬೆಸ್ಟ್ ಅದು ಆಯಿತಾ. ಸೂಪರ್ ರಿಸಲ್ಟ್ ಎಂದು ಕೊಡುತ್ತೆ. ಬೆಳಗ್ಗೆ ಮಾರ್ನಿಂಗ್ ನೀವು 11 o'clock ತಿಂಡಿ ತಿಂದು ಇನ್ನು ಮಧ್ಯಾಹ್ನ ಊಟ ಎಲ್ಲ 11 o'clock ಅಂದರೆ ಆದಷ್ಟು ಮಧ್ಯಾಹ್ನ ಟೈಮೇ ಆಗಿರುತ್ತೆ. ಇನ್ನು ಸಂಜೆ ಈವ್ನಿಂಗ್ ಬಂದು ನೀವು 4:30-5 o'clock ಊಟ ಮಾಡ್ಕೊಬಿಟ್ರೆ ನೈಟ್ ಊಟನೇ ಬೇಕಾಗಲ್ಲ ನಿಮಗೆ ಆಯಿತಾ. ನೈಟ್ ಆಲ್ಮೋಸ್ಟ್ ಹೊಟ್ಟೆ ತುಂಬಿರುತ್ತೆ, ನೈಟ್ ಬೇಗ ಮಲ್ಕೊಂಡ್ರೆ ಆರಾಮಾಗಿ ನೀವು ಫಾಸ್ಟಿಂಗ್ ಮಾಡ್ದಂಗೂ ಆಗುತ್ತೆ. ಇದು ಈ ರೀತಿ ಮಾಡ್ಕೊಂಡ್ರೆ ಬೆಸ್ಟ್ ರಿಸಲ್ಟ್ ಕೂಡ ಸಿಗುತ್ತೆ. ಅಂದರೆ ನಿಮ್ಮ ಕೆಪಾಸಿಟಿ ಆಯಿತಾ. ನಿಮ್ಗೆ ಹಸುವಾಗುತ್ತೆ ಅನ್ನೋದಾದರೆ ನೀವು ಈ ಥರ 3 ಟೈಮ್ ಊಟ ಮಾಡ್ಬೋದು. ಇಲ್ಲ ಮೇಡಮ್ ನನಗೆ ಹಸುವಾಗಲ್ಲ, ನಾನು ಬೆಳಗ್ಗೆ ಎಲ್ಲ ಜ್ಯೂಸ್ ಎಲ್ಲ ಕುಡ್ದಿರ್ತೀನಿ, ಹೆಲ್ತಿ ಡ್ರಿಂಕ್ ತೊಗೊಂಡಿರ್ತೀನಿ, ಪ್ರೋಟೀನ್ ಎಲ್ಲ ತಿಂದಿರ್ತೀನಿ, ಹಾಗಾಗಿ ನಾನು ಓಟ್ಸ್ ಎಲ್ಲ ತಿಂದಿರ್ತೀನಿ ಅನ್ನೋರು 11 o'clock ತಿಂಡಿ ಇಟ್ಕೊಳ್ಳಿ. 5-5:30ಗೆಲ್ಲ ನಿಮ್ಮ ಊಟ ಇಟ್ಕೊಬಿಟ್ರೆ ಬೆಸ್ಟ್ ರಿಸಲ್ಟ್ ಅಂತ ಹೇಳ್ತೀನಿ. ಈ ಥರ ಮೆಥಡ್ನು ಕೂಡ ನೀವು ಮಾಡ್ಕೋಬೋದು. ಆದಷ್ಟು ಈ ಥರನೂ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಳ್ತಾ ಇದ್ದೀನಲ್ವ ಆ ರೀತಿನೂ ಮಾಡ್ಕೊಳ್ಳಿ. ವೆಯ್ಟ್ ಯಾರಿಗೂ ಲಾಸ್ ಆಗ್ತಿಲ್ಲ, ನನಗೆ ವೆಯ್ಟ್ ಲೆಸ್ ಆಗ್ತಿಲ್ಲ, ಏನೋ ಆಗ್ತಾನೇ ಇಲ್ಲ, ನೀವು ಹೇಳ್ದಂಗೆ ಮಾಡ್ತಿದ್ದೀನಿ ಅಂತ ಕಮೆಂಟ್ಸ್ ಕೂಡ ಆಗ್ತಿದ್ದೀರಾ. ಈ ರೀತಿ ಮಾಡೋರು ನೀವು ಈ ಥರ ಮಾಡಿ ನೋಡಿ, ಆದಷ್ಟು ಫಾಸ್ಟಿಂಗ್ ಮಾಡಿ ನೋಡಿ, ಈ ರೀತಿನೂ ರಿಸಲ್ಟ್ ಬರುತ್ತೆ. ಬಟ್ ಒಬ್ಬೊಬ್ಬರಿಗೆ ಲೆಸ್ ಆಗೋದು ಗೊತ್ತಾಗಲ್ಲ ಆಯಿತಾ. ಒಂದು 10 ಡೇಸ್ಗೆ 15 ಡೇಸ್ಗೆಲ್ಲ ನೀವು ಎಷ್ಟೇ ಪ್ರಯತ್ನ ಪಟ್ರೂ ಚೆನ್ನಾಗಿವೆ, ಊಟ ಎಲ್ಲ ಕಮ್ಮಿ ಮಾಡಿ ವಾಕ್ ಮಾಡ್ತಿದ್ದೀನಿ, ವರ್ಕೌಟ್ ಮಾಡ್ತಿದ್ದೀನಿ ಅಂದ್ರೂ ವೆಯ್ಟು ಅಷ್ಟು ಬೇಗ ರಿಸಲ್ಟ್ ತೋರಿಸಲ್ಲ. ಒಂದು 15 ಡೇಸ್ ತಗೊಳುತ್ತೆ ಆಯಿತಾ. ಸ್ವಲ್ಪ ವೆಯ್ಟ್ ಮಾಡಿ, ಪೇಷನ್ಸ್ ಇರಲಿ ನಿಮಗೆ, ಸ್ವಲ್ಪ ವೆಯ್ಟ್ ಮಾಡಿ, ನಿಧಾನವಾಗಿ ವೆಯ್ಟ್ ಲಾಸ್ ಆಗಲಿ, ತಲೆ ಕೆಡಿಸ್ಕೊಬೇಡಿ. ಒಟ್ಟು ವೆಯ್ಟ್ ಜಾಸ್ತಿ ಆಗ್ತಾ ಇಲ್ವಲ್ಲ ಅದು ಖುಷಿಪಡಿ ಆಯಿತಾ. ಹಾಗೆಯೇ ನಿಮ್ಮ ಬ್ಯಾಕ್ಗ್ರೌಂಡ್ ಯಾವ ಥರ ಇದೆ ನಾನು ಅದನ್ನು ಕೂಡ ಮುಂಚೆನೇ ಹೇಳಿದೆ. ನಿಮಗೆ ಥೈರಾಯ್ಡ್ ಇದೆಯಾ, PCOD ಇದೆಯಾ, ಅಥವಾ ನಿಮಗೆ ಒಬೆಸಿಟಿ ಇದೆಯಾ, ಅಲ್ಲ ಸ್ಟ್ರೆಸ್ ಇದೆಯಾ, ಎಲ್ಲ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ವೆಯ್ಟ್ ಲಾಸ್ ಯಾವ ಥರ ಆಗುತ್ತೆ ಅಂತ. ಹಾಗೆಯೇ ಹೇರ್ ಕೇರ್ ಬಗ್ಗೆನೂ ಕೂಡ ನೀವು ವೀಡಿಯೋಸ್ನ ಕೇಳ್ತಾ ಇದ್ದೀರಾ, ಹೇರ್ ಕೇರ್ ಬಗ್ಗೆ ಟಿಪ್ಸ್ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡಿ ಮೇಡಮ್ ಅಂತ. ನಾನು ಈ ಡೈಲಿ ರೊಟೀನ್ನ ಹಾಕ್ತಾ ಇರೋದ್ರಿಂದ, ವೆಯ್ಟ್ ಲಾಸ್ ಡೈಲಿ ರೊಟೀನ್ನ ಹಾಕ್ತಾ ಇರೋದ್ರಿಂದ ಡೈಲಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಹಾಗೆಯೇ ಎಡಿಟ್ ಎಲ್ಲ ಮಾಡಬೇಕಲ್ವ. ಹಾಗಾಗಿ ಸ್ವಲ್ಪ ಹೇರ್ ಕೇರ್ ಬಗ್ಗೆ ನನಗೆ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ಯಾಕೆಂದರೆ ಹೇರ್ ಪ್ಯಾಕ್ ಎಲ್ಲ ಮಾಡ್ಕೋಬೇಕು, ಅದಕ್ಕೂ ಕೂಡ ಟೈಮ್ ಇರುತ್ತೆ. ನೈಟೆಲ್ಲ ನೆನೆ ಹಾಕಿಟ್ಟು ಬೆಳಗ್ಗೆ ಹೇರ್ ಪ್ಯಾಕ್ ಹಾಕ್ಕೊಂಡು ಅದನ್ನು ನಿಮಗೆ ಡೀಟೇಲಾಗಿ ತೋರಿಸಿ, ನಾನು ಹೇರ್ ವಾಶ್ ಎಲ್ಲ ತೋರಿಸಿ ನಿಮಗೆ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ತುಂಬಾ ಟೈಮ್ ಹಿಡಿಯೋದ್ರಿಂದ ಅದು ನೆಕ್ಸ್ಟು ಅದರದ್ದೇ ಆದ ವಿಡಿಯೋನ ನಾನು ಹಾಕಬೇಕಾಗತ್ತೆ. ಇದ್ರ ಮಧ್ಯದಲ್ಲಿ ಹಾಕೋಕ್ಕೋದ್ರೆ ಈ
ಕಡೆ ಹೆಲ್ತಿ ಟಿಪ್ಸ್ನೂ ಕೊಡೋಕ್ಕಾಗಲ್ಲ, ಈ ಕಡೆ ಹೇರ್ ಕೇರ್ನೂ ಕೂಡ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲ ಅಂದರೆ 1 ಅವರ್ ವಿಡಿಯೋ ಓಡ್ದಂಗೆ ಆಗುತ್ತೆ. 1 ಅವರ್ವರೆಗೂ ಯಾರು ವೆಯ್ಟ್ ಮಾಡಿ ನನ್ನ ವೀಡಿಯೋಸ್ನ ನೋಡೋಕೆ ಬೋರ್ ಅನಿಸುತ್ತಲ್ವ ಅವ್ರಿಗೂ, ಏನಪ್ಪ ಇವರು ಕೊರಿತಾರೆ ಅನ್ನೋ ಥರ ಫೀಲ್ ಆಗಬಾರ್ದಲ್ವ. ಅದಕ್ಕೋಸ್ಕರ ನಾನು ಹೇರ್ ಕೇರ್ ರೂಟೀನ್ನ ಹಾಕಿಲ್ಲ ಅಷ್ಟೇ. 2-3 ಡೇಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆಯಿತಾ. ಯಾರು ಬೇಜಾರು ಮಾಡ್ಕೋಬೇಡಿ. ಹೇರ್ ಕೇರ್ ಬಗ್ಗೆ ಇವ್ರು ಏನಪ್ಪ ಇಷ್ಟೆಲ್ಲ ಕಮೆಂಟ್ಸ್ ಆಗ್ತಾ ಇದ್ದೀನಿ ಆದ್ರೂ ಹೇರ್ ಕೇರ್ ಬಗ್ಗೆ ಮಾಡ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಫೀಲ್ ಮಾಡ್ಕೋಬೇಡಿ. ಖಂಡಿತವಾಗ್ಲೂ ಹೇರ್ ಕೇರ್ ರೂಟೀನ್ನ ನಾನು ಹಾಕ್ತೀನಿ. ಅದೇ ಥರ ಫಾಲೋ ಮಾಡಿ, ನಿಜವಾಗ್ಲೂ ಬೆಸ್ಟ್ ರಿಸಲ್ಟ್ ಬರುತ್ತೆ. ನಾನು 90% ರಿಸಲ್ಟ್ನ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ನೆಲ್ಲಿಕಾಯಿ ಜ್ಯೂಸ್ನ ಯೂಸ್ ಮಾಡಿ 1 ಮಂತು ಬಿಡದಾಗ ಯೂಸ್ ಮಾಡಿ ನೋಡಿ, ನಿಮ್ಮ ಹೇರ್ ಫಾಲ್ ಎಷ್ಟು ಕಂಟ್ರೋಲ್ ಆಗುತ್ತೆ, ಹಾಗೆಯೇ ನಿಮ್ಮ ಬೇಬಿ ಹೇರ್ಸ್ ಕೂಡ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜವಾಗ್ಲೂ ಬೆಸ್ಟ್ ರಿಸಲ್ಟು. ನಾನು ಹೇಳಿದೆ ಭೂಮಿಲಿರೋ ಅಮೃತ ಅಂದ್ರೇ ನೆಲ್ಲಿಕಾಯಿ, ಅಷ್ಟು ತುಂಬಾ ಒಳ್ಳೆಯದು ಅಂತ ಹೇಳಿದೆ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಬೆಸ್ಟ್ ರಿಸಲ್ಟು ನೆಲ್ಲಿಕಾಯಿ ಜ್ಯೂಸ್ ಆಗಿರುತ್ತೆ. ನೆಲ್ಲಿಕಾಯಿನ ತಿನ್ನಿರಿ ಆಯಿತಾ. ಇದರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಇದೇನೇ ಆಲ್ಮೋಸ್ಟ್ ನಿಮಗೆ ರಿಸಲ್ಟ್ ಕೊಟ್ಬಿಡುತ್ತೆ. ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ, ಸೆಕೆಂಡ್ ಪಾಯಿಂಟಿಗೆ ಬಂದರೆ ನಿಮ್ಮ ಹೇರ್ ಪ್ಯಾಕ್ ಆಗಿರುತ್ತೆ. ನಿಮ್ಮ ತಲೆಗೆ ಏನು ಯೂಸ್ ಮಾಡ್ತೀರಾ, ನಿಮ್ಮ ಕೂದಲಿಗೆ ಏನು ಯೂಸ್ ಮಾಡ್ತೀರಾ, ಅದು ನಿಮಗೆ ಹೇರ್ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಆಯಿತಾ. ಫಸ್ಟು ಮೆಥಡ್ ಬಂದು ಈ ಚಿಯಾ ಸೀಡು ಮತ್ತು ನೀವು ಡೈಲಿ ನೆಲ್ಲಿಕಾಯಿ ಜ್ಯೂಸನ್ನ ತೊಗೊಳ್ಳಿ. ಇದರಲ್ಲೇ ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ 80% ನಿಮಗೆ ಆಲ್ಮೋಸ್ಟ್ ರಿಸಲ್ಟ್ ಸಿಕ್ಬಿಡುತ್ತೆ. ಅದಲ್ಲದೆ ನಾನು ಡೈಲಿ ರೊಟೀನ್ ತೋರಿಸೋದ್ರಿಂದ ಆಲ್ಮೋಸ್ಟ್ ಶುಗರ್ ಬಿಟ್ಟಿದ್ದೀವಿ, ಆಯಿಲ್ ಬಿಟ್ಟಿದ್ದೀವಿ, ಹೊರಗಡೆ ಫುಡ್ ಬಿಟ್ಟಿದ್ದೀವಿ, ಎಲ್ಲ ಬಿಟ್ಟಿರೋದ್ರಿಂದ ನಿಮ್ಮ ಹೇರ್ಗೆ ಆದಷ್ಟು ನಾವು ತರಕಾರಿ ತಿಂತಾಯಿದ್ದೀವಿ, ವೆಜಿಟೇಬಲ್ಸ್ ತೊಗೋತಾ ಇದ್ದೀವಿ, ಹೆಲ್ದಿ ಐಟಮ್ಸೇ ತೊಗೋತಾ ಇದ್ದೀವಿ. ಇದರಿಂದನೇ ಹೇರ್ಗೆ ಬೇಕಾಗಿರೋಂತಹ ವಿಟಮಿನ್ಸು, ಕ್ಯಾಲ್ಶಿಯಂ ಪ್ರತಿಯೊಂದು ನಿಮ್ಮ ಹೇರ್ಗೆ ಹೋಗ್ತಾ ಇರುತ್ತೆ ಆಯಿತಾ. ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಡಯಟ್ ಮಾಡೋದ್ರಿಂದ ಏರ್ ಫಾಲ್ ಆಗುತ್ತೆ ಅನ್ನೋದು ಶುದ್ಧ ಸುಳ್ಳು. ನಿಜವಾಗ್ಲೂ ಡಯಟ್ ಮಾಡೋದ್ರಿಂದ ಏರ್ ಫಾಲ್ ಅಂತೂ ಆಗಲ್ಲ. ಡಯಟ್ ಮಾಡಿದರೆ ಏರ್ ಫಾಲ್ ಆಗುತ್ತೆ ಅಂತ ಯಾರು ಹೇಳಿದ್ರು, ಯಾವ ಸೈಂಟಿಸ್ಟ್ ಹೇಳಿದ್ರು ಅಂತಲೂ ನನಗೆ ಗೊತ್ತಿಲ್ಲ ಆಯಿತಾ. ನಿಜವಾಗ್ಲೂ ಏರ್ ಫಾಲ್ ಆಗಲ್ಲ ಕಣ್ರಿ. ಡಯಟ್ ಮಾಡೋದ್ರಿಂದ ಒಳ್ಳೊಳ್ಳೆ ಆಹಾರನೇ ತೊಗೋತೀವಿ, ಒಳ್ಳೆ ಡ್ರೈ ಫ್ರೂಟ್ಸ್ ತೊಗೋತೀವಿ, ವಿಟಮಿನ್ಸು ಮಿನರಲ್ಸ್ ಇರೋವಂಥ ಐಟಮ್ಸ್ಗಳು, ಅದಲ್ಲದೆ ಹಣ್ಣು ತೊಗೋತೀವಿ, ತರಕಾರಿ ತೊಗೋತೀವಿ, ಸೊಪ್ಪು ತೊಗೋತೀವಿ, ಚಿಕನ್ ತೊಗೋತೀವಿ, ಎಗ್ ತೊಗೋತೀವಿ, ಚಿಯಾ ಸೀಡ್ ಒಮೆಗಾ 3 ಇರುತ್ತೆ ಅದನ್ನು ತೊಗೋತೀವಿ. ಎಲ್ಲ ತೊಗೋತಿರೋದ್ರಿಂದ ನಮಗೆ ಹೇರ್ಗೆ ಇನ್ನೂ ಬೆಸ್ಟೇ, ಸ್ಕಿನ್ಗೂ ಬೆಸ್ಟೇ ಆಯಿತಾ. ಅದರಿಂದ ಹೇರ್ ಫಾಲ್ ಆಗುತ್ತೆ ಅಂತ ಏನಿಲ್ಲ ಆಯಿತಾ. ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹೇರ್ ಫಾಲು ಕಂಟ್ರೋಲ್ ಆಗುತ್ತೆ, ಅದ್ರ ಜೊತೆಗೆ ನಮ್ಮ ಬ್ಯಾಡ್ ಕೊಲೆಸ್ಟ್ರಾಲು ಕಂಟ್ರೋಲ್ ಆಗುತ್ತೆ, ವೆಯ್ಟ್ ಲಾಸ್ ಅಂತೂ ಮೊದಲೇ ಆಗುತ್ತೆ ಆಯಿತಾ. ಇನ್ನು ಇವತ್ತಿನ ನನ್ನ ವೆಯ್ಟ್ ಬಂದು ಎಷ್ಟಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ನಿನ್ನೆ ವೆಯ್ಟ್ ಬಂದು 59.90 ಇತ್ತು. ಇವತ್ತಿನ ವೆಯ್ಟ್ ಬಂದು 59.95 ಆಗಿದೆ. ಅಂದರೆ 50 ಗ್ರಾಮ್ ಹೆಚ್ಚೇ ಆಗಿಬಿಟ್ಟಿದೆ ಇವತ್ತಿನ ವೆಯ್ಟ್ ಬಂದು. ಯಾಕೆ ಅಂದರೆ ವೆಯ್ಟ್ ಲಾಸ್ ಮಾಡಿಲ್ವಾ ಮ್ಯಾಮ್, ವರ್ಕೌಟ್ ಮಾಡಿಲ್ವಾ ಸಿಸ್ಟರ್ ನೀವು ಅಂತ ನೀವು ಕೇಳ್ಬೋದು. ಎಲ್ಲ ಮಾಡಿದ್ದೀನಿ ಆಯಿತಾ. ಒಂದೊಂದು ದಿನ ಈ ಥರ ವೇರಿಯೇಷನ್ ಬಂದೇ ಬರುತ್ತೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. 50 ಗ್ರಾಮ್ ಜಾಸ್ತಿ ಆದರೂ ಏನು ತಲೆ ಹೋಗೋ ಅಂಥದ್ದು ಏನಿಲ್ಲ ಆಯಿತಾ. ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ಇದಕ್ಕೆಲ್ಲ ಒಂದೊಂದು ದಿನ ವೇರಿಯೇಷನ್ ಆಗಿರುತ್ತೆ. ನಾವು ಹಾಕೋ ಬಟ್ಟೆಯಿಂದನೂ ವೇರಿಯೇಷನ್ ಬರುತ್ತೆ ಆಯಿತಾ. 50 ಗ್ರಾಮು ಅಂದರೆ ನಾವು ಇವತ್ತು ಒಂಥರ ಡ್ರೆಸ್ ಹಾಕಿರ್ತೀವಿ, ನಾಳೆ ಒಂಥರ ಡ್ರೆಸ್ ಹಾಕೋತೀವಿ, ಅದರಲ್ಲೂ ವೇರಿಯೇಷನ್ ಬರುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಾರ್ದು. ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೋಬೇಕು, ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ನನ್ನ ವೆಯ್ಟ್ ಇವತ್ತು ಹೆಚ್ಚಾಗಲಿ ನಾಳೆ ಕಮ್ಮಿ ಆದರೂ ಪರವಾಗಿಲ್ಲ, ನನ್ನ ವೆಯ್ಟ್ 15 ಡೇಸ್ ಅಥವಾ 1 ಮಂತಲ್ಲಿ ಇಷ್ಟಕ್ಕೆ ಬಂದು ನಿಲ್ಲಬೇಕು ಅನ್ನೋದನ್ನು ನಿಮ್ಮ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಂಡು ಬನ್ನಿ. ಅಷ್ಟೇ ಸಾಕು ನಿಮಗೆ. ಅದಾಗೆ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ. ಯಾಕೆ ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ಸಲ ಫಿಕ್ಸ್ ಆಯಿತು ಅಂದರೆ ಇನ್ನು ಬೇರೆ ಜಂಕ್ ಫುಡ್ ಕಡೆಗೆ ನಿಮ್ಮ ಗಮನ ಹೋಗಲ್ಲ. ಬೇರೆ ಕಡೆ ಜಂಕ್ ಫುಡ್ ಆಗಲಿ, ಹೋಟೆಲ್ ಫುಡ್ ಆಗಲಿ, ಅಥವಾ ಕರೆದಂಥ ಸ್ಪೈಸಿ ಐಟಮ್ಸ್ ಆಗಲಿ, ಈ ಕಡೆ ಯಾವ ಕಡೆಯೂ ನಿಮ್ಮ ಗಮನ ಹೋಗಲ್ಲ. ಹಾಗಾಗಿ ನಿಮ್ಮ ಮೈಂಡಲ್ಲಿ ಒಂದು ಸಲ ನಾನು 1 ಮಂತಲ್ಲಿ ಇಷ್ಟು ಕಮ್ಮಿ ಮಾಡ್ತೀನಿ ಅನ್ನೋ ಗೋಲ್ ಇದೆ ಅಂದರೆ ನಿಜವಾಗ್ಲೂ ಈ ವೆಯ್ಟ್ ಅಂತೂ ಜಾಸ್ತಿ ಆಗೋಲ್ಲ, ಕಮ್ಮಿ ಆಗ್ತಾನೆ ಬರುತ್ತೆ. ತಲೆ ಕೆಡಿಸ್ಕೊಳ್ಳಿ. ಈ 100 ಗ್ರಾಮು 200 ಗ್ರಾಮು ಅಬ್ಬಪ್ಪ ಅಂದರೆ ಅರ್ಧ kg ಜಾಸ್ತಿ ಆದ್ರೂ, 500 ಗ್ರಾಮ್ ಜಾಸ್ತಿ ಆದ್ರೂ ನೀವು ತಲೆ ಕೆಡಿಸ್ಕೊಳ್ಳಿ. ಇವತ್ತಿನ ಬ್ರೇಕ್ಫಾಸ್ಟು ನಂದು ಸಂಡೇ ಸ್ಪೆಷಲ್ ಇರೋದ್ರಿಂದ ಒಂದು ಅಕ್ಕಿ ರೊಟ್ಟಿನ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ಚಿಕನ್ ಗ್ರೇವಿನ ಮಾಡ್ಕೊಂಡಿದ್ದೆ. ಇನ್ನು ಸೈಡಲ್ಲಿ ಸಲಾಡ್ಸ್ ಅಂತೂ ಇದ್ದೇ ಇರುತ್ತೆ. ಒಂದು ರೊಟ್ಟಿ ಅಂದರೆ ಚಿಕ್ಕದಾಗಿ ತೆಳುವಾಗಿ ಹೊತ್ಕೊಂಡಿದ್ದೆ, ಹಾಗಾಗಿ ಒಂದು ರೊಟ್ಟಿ ತೊಗೊಂಡಿದ್ದೀನಿ. ಇನ್ನು ಚಿಕನ್ ಪೀಸ್ 3-4 ಪೀಸ್ ಇದೆ. ಪ್ರೋಟೀನ್ ಬೇಕಲ್ವ, ಹಾಗಾಗಿ ರೊಟ್ಟಿನೂ ಜಾಸ್ತಿ ತೊಗೊಂಡು ಚಿಕನ್ನು ಜಾಸ್ತಿ ತಿಂದರೆ ವೆಯ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದೇ ರೊಟ್ಟಿ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಚಿಕನ್ ಗ್ರೇವಿನ ತೊಗೊಂಡಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಬಂದರೆ ನಮ್ಮನೆಯವ್ರಿಗೆ ಮಟನ್ ಅಂದರೆ ತುಂಬಾ ಇಷ್ಟ ಆಯಿತಾ. ಅದಕ್ಕೋಸ್ಕರ ಅವರು ಅರ್ಧ kg ಮಟನ್ನ ತೊಗೊಂಬಂದಿದ್ರು. ಅದನ್ನು ಸ್ವಲ್ಪ ಸಾಂಬಾರು ಮಾಡ್ತಾಯಿದ್ದೀನಿ, ಮಟನ್ ಸಾಂಬಾರನ್ನ. ಇದರಲ್ಲಿ ವೆಯ್ಟ್ ಲಾಸ್ ಮಾಡ್ತಿರೋರು ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ನಿಮ್ಮ ಜೊತೆ. ಆದಷ್ಟು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅನ್ನೋರು ಚಿಕನ್ ಅಥವಾ ಫಿಶ್ ಎರಡನ್ನ ಯೂಸ್ ಮಾಡಿ. ನಾನ್ ವೆಜ್ಜಲ್ಲಿ ಮಟನ್ ಅಂತೂ ಬೇಡವೇ ಬೇಡ ಆಯಿತು. ಇದರಲ್ಲಿ ತುಂಬಾ ಕೊಲೆಸ್ಟ್ರಾಲ್ ಇರೋದ್ರಿಂದ ವೆಯ್ಟ್ ತುಂಬಾ ಜಾಸ್ತಿ ಆಗುತ್ತೆ. ಹಾಗಾಗಿ ಚಿಕನ್ನ ಯೂಸ್ ಮಾಡಿ, ಅದು ಬಿಟ್ಟರೆ ಫಿಶ್ನ ಯೂಸ್ ಮಾಡಿ, ಮಟನ್ ಅಂತೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ನು ನಮ್ಮನೆಯವ್ರಿಗೆ ಇಷ್ಟ, ಮಕ್ಳಿಗೆ ಇಷ್ಟ, ಇನ್ನು ಮಕ್ಕಳು ಬೆಳೆಯೋ ಮಕ್ಕಳು ಅವ್ರಿಗೋಸ್ಕರ ಸಾಂಬಾರನ್ನ ಮಾಡ್ತಿದ್ದೀನಿ ಅಷ್ಟೇ. ಇದರಲ್ಲಿ ಬಿರಿಯಾನಿ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಲಾಸ್ಟ್ ವೀಕ್ ಬಿರಿಯಾನಿ ಮಾಡಿರೋದ್ರಿಂದ ಈ ವೀಕ್ ನಾನು ಬಿರಿಯಾನಿ ಮಾಡ್ತಾಯಿಲ್ಲ, ಅವ್ರಿಗೆ ಸಾಂಬಾರನ್ನೇ ಮಾಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಆಯಿಲ್ನ ಕಮ್ಮಿ ಹಾಕಿದ್ದೀನಿ ಅಂದರೆ
2-3 ಡ್ರಾಪ್ಸ್ ಆಯಿಲ್ ಹಾಕಿದ್ದೀನಿ. ಏಕೆಂದರೆ ಚಿಕನ್ ಮಟನಲ್ಲೇ ಆಯಿಲ್ ಕಂಟೆಂಟ್ ಇರೋದ್ರಿಂದ ಆಯಿಲ್ ಹಾಕದೇ ಇದ್ರೂ ನಡೆಯುತ್ತೆ ಆಯಿತಾ, ಆದರೆ ಹಾಗೆ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಒಂದು 2-3 ಡ್ರಾಪ್ ಆಯಿಲ್ ಹಾಕ್ಕೊಂಡು ಸಾಂಬಾರನ್ನ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ನೀವು ನೋಡ್ತಾ ಇರ್ಬೋದು, ಒಂದು ಮುದ್ದೆ, ಅದ್ರ ಜೊತೆಗೆ ಸ್ವಲ್ಪ ಒಂದು 3-4 ಮಟನ್ ಪೀಸ್ ತೊಗೊಂಡಿದ್ದೀನಿ. ಹಾಗೆಯೇ 4-5 ಸೌತೆಕಾಯಿ ಪೀಸ್ ತೊಗೊಂಡಿದ್ದೀನಿ. ಇನ್ನು ಈರುಳ್ಳಿ ಅಂತೂ ಮಟನ್ ಸಾಂಬಾರು ಅಂದರೆ ಇದ್ದೇ ಇರುತ್ತೆ. ಈರುಳ್ಳಿನ ತೊಗೊಂಡು ನನ್ನ ಮಧ್ಯಾಹ್ನದ ಊಟನ ಮುಗಿಸ್ಕೊತಾ ಇದ್ದೀನಿ. ಇನ್ನು ನೈಟ್ ಊಟ ನಾನು ಮಾಡಲ್ಲ ಆಯಿತಾ, ಯಾಕೆಂದರೆ ಬೆಳಗ್ಗೆ ತಿಂಡಿನ ನಾನು ರೊಟ್ಟಿ ಮತ್ತು ಚಿಕನ್ ಗ್ರೇವಿ ತಿಂದಿರೋದ್ರಿಂದ ಅದು ಬೇಗ ಹಸಿವಾಗಲ್ಲ. ಹಾಗಾಗಿ ಮಧ್ಯಾಹ್ನದ ಊಟನ ನಾನು 3:30 ಅಥವಾ 4 o'clockಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನದ ಊಟನ ನೋಡಿ ನೀವು ನೋಡ್ತಾ ಇರ್ಬೋದು. ಇದನ್ನು ಇಷ್ಟು ತೊಗೊಂಡ್ರೆ ನನಗೆ ಸಾಕಾಗುತ್ತೆ. ನೈಟ್ ಊಟ ಬೇಕಾಗಲ್ಲ, ಏಕೆಂದರೆ ಮಟನ್ ಡೈಜೆಷನ್ ಆಗೋದು ತುಂಬಾ ಕಷ್ಟ. ಹಾಗೆಯೇ ಮತ್ತೆ ತೊಗೊಬಿಟ್ರೆ ಓವರ್ ಊಟ ಆಗೋಗುತ್ತೆ. ಹಾಗಾಗಿ ಊಟ ತೊಗೋತಾ ಇಲ್ಲ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿರುತ್ತೆ. ನೈಟ್ ಊಟ ಎಂದು ಮಟನ್ ನಾನ್ ವೆಜ್ ಮಾಡಿದಾಗ ನೈಟ್ ಊಟ ಯಾರು ಮಾಡೋಕ್ಕೆ ಹೋಗಬೇಡಿ. ಇದೇ ಡೈಜೆಷನ್ ಆಗೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದ್ರ ಬದಲು ಬೇರೆ ಏನಾದರೂ ಸಲಾಡ್ಸ್ ತೊಗೊಂಡು ಮಲ್ಕೊಳ್ಳಿ ಅಷ್ಟೇ. ಇದಿಷ್ಟು ನನ್ನ ಇವತ್ತಿನ ರೊಟೀನ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಹೈಪ್ ಅಂತ ಇದೆ, ಹೈಪ್ ಮೇಲೆ ಹೋಗಿ ಕ್ಲಿಕ್ ಮಾಡಿ ನನಗೆ ಪಾಯಿಂಟ್ಸ್ ಕೊಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.